ಸ್ನೇಹಿತರೆ, ಆವಾಗೊಂದು ಲೈವ್ ಮಾಡಿದ್ವಿ. ಅದೇ ಒಬ್ಬ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಸ್ಕೂಲು ಗ್ರೀನ್ ವ್ಯಾಲಿ ಸ್ಕೂಲ್ ಅವರದ್ದ. ಈಗ ಇಲ್ಲಿ ಬಂದಿದ್ದಾರೆ ಇವರು. ಮಾಡಿ ವಿಡಿಯೋ ಅಂದರೆ ಇದೆ ಓಣಕೊಂಡೆ ಕ್ರಾಸಾ? ಇಲ್ಲಿ ಪರವಾಗಿಲ್ಲ, ಅವರು ಇದು ಮಾಡ್ತಾರೆ. ಮಾತಾಡಿ ಸರ್. ಇವರು ಇಲ್ಲಿ ರೋಡ್ ಸೈಡಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಇದ್ದಾರೆ, ಕಂಟ್ರೋಲ್ ಮಾಡ್ತಾರೆ. ಅವ್ರದ್ದು ಯೂನಿಫಾರ್ಮ್ ನಾನು ಆ್ಯಕ್ಚುಲಿ ಈಗ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಇಂಪರ್ಸನೇಷನ್ ಅಂತ ಪರ್ಸನೇಷನ್ ಬರುತ್ತೆ. ಆದರೆ ಈಗ ವಾರ್ನಿಂಗ್ ಕೊಡಿ, ಯಾಕಂದರೆ ನೀವು ತಪ್ಪು ಮಾಡಿದ್ರು. ನೀವು ಯಾರು ಏಜೆನ್ಸಿ ನೋಡಿ ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಏನು ಇಡೀ ನೀವು ಮಾತಾಡಿ. ಯಾಕಂದ್ರೆ ನಿಮ್ಮ ಪರ ನಾನು ಮಾತಾಡ್ತಿದ್ದೀನಿ. ಓಕೆ, ನೀವೇನಾದ್ರು ಮಾತಾಡೋದು ಇದಾಗಿ ಈಗ ಆ ಏಜೆನ್ಸಿ ಇದು ಕಾನೂನು ಬಾಹಿರ ಕೆಲಸ ಇದೆ. ಇವರು ಎಕ್ಸ್ಟ್ರಾಕ್ಷನಿಗೆ ಬಳಸ್ತಾರಾ, ಇದಕ್ಕೆ ನಮ್ಮ ಚೀಟಿಂಗ್ ಬಳಸ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಫಸ್ಟ್ ಆಫ್ ಆಲ್ ಡ್ರೈವಿಂಗ್ ದಿಸ್ ಟೈಪ್ ಆಫ್ ಯೂನಿಫಾರ್ಮ್ ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ. ಮೊಬೈಲ್ ತೋರಿಸ್ತಾ ಇದ್ದು ಇರೋದು ಆ ಕಡೆ ಮೊಬೈಲ್ ಬಿಟ್ಟಿದೆ. ಬರ್ತೀನಿ ಬರ್ತಾ ಇದ್ದೀನಿ ಅದಕ್ಕೆ. ಮತ್ತು ಇದು ವಾಪು ಬೆಲ್ಟು ಆದರೂ ಸ್ವಲ್ಪ ದೂರದಿಂದ ಹಂಗೆ ಕಾಣಿಸಿದೆ, ಬಟ್ ಸ್ವಲ್ಪ ಬೇರೆ ಹೋಲ್ಡಿಂಗು ಮತ್ತು ಪ್ಯಾಂಟು ಶೂಸ್ ಇಲ್ಲಿ ಡೀಸೆಲ್ಲು. ಹೌದು, ಬೆಲ್ಟು ಚಂದ್ರಪ್ಪ ಅವರೇ, ಅದನ್ನೆಲ್ಲ ಯಾರು ಬಂಧುಗಳೇ, ಇವು ಏನು ನಾವು ಈ ಒಂದು ನಕಲಿ ಪೊಲೀಸು ಅಥವಾ ಏನು ಇಂಪರ್ಸನೇಟ್ ಅಂದರೆ ತನ್ನ ಉದ್ಯೋಗ ಸರ್ಕಾರಿ ಉದ್ಯೋಗ ಅಲ್ಲದೆ ಇರೋ ವ್ಯಕ್ತಿ ಸರ್ಕಾರಿ ಉದ್ಯೋಗಿ ಅಂತ ಹೇಳ್ಕೊಂಡಿರೋದು ನೀವು ಹಲವಾರು ಪ್ರಕರಣಗಳನ್ನು ನೋಡಿದ್ದೀರಾ. DC ಅಲ್ಲದೆ ಇರೋರು DC ಡೈಟ್ ಮಾಡಿರೋದು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗದೆ ಇರೋರು ಇನ್ಕಮ್ ಹಾಕ್ಕೊಂಡಿರೋದು, ಕ್ರಿಮಿನಲ್ ಕೃತ್ಯ ಮಾಡಿರೋದು, ಅಥವಾ ಬೇರೆ ಬೇರೆ ರೀತಿಯಾಗಿ ಈ ಥರ ಮಾಡಿರುವಂಥದ್ದು ನೋಡಿದ್ದೀರಾ. ಇತ್ತೀಚೆಗೆ ಅದು ಹೋಮ್ ಗಾರ್ಡ್ಸ್ ಕೂಡ ಮಿಸ್ಯೂಸ್ ಆಗ್ತಾ ಇದೆ. ಹೋಮ್ ಗಾರ್ಡ್ಸ್ ಅಲ್ಲದೆ ಇರೋರು ಪೊಲೀಸರು ಅಂತ ಪ್ರಕರಣ ಮಾಡಿರೋದು ಇದು ನಾವು ದೂರ ಮಾಡಿದ್ದೀವಿ. ಅದೇ ರೀತಿಯಾಗಿ ಇವರು ಟ್ರಾಫಿಕ್ ಪೊಲೀಸ್ ಅಲ್ಲ, ಟ್ರಾಫಿಕ್ ಪೊಲೀಸರನ್ನೇ ಇರುವಂಥ ತಿಳಿದು ಪೂರ್ತಿ ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಇಂಪರ್ಸನೇಷನ್ ಅಂತ ಹೇಳ್ತಾರೆ. ಹಾಗಾಗಿ ಇದು ಕ್ರಿಮಿನಲ್ ಕೃತ್ಯ ಆಗುತ್ತೆ. ಆದರೆ ಈ ವ್ಯಕ್ತಿ ಆಗಲಿ ಅಥವಾ ಹಾಗೆ ಇಲ್ಲೊಂದು ಡ್ಯೂಟಿ ಮಾಡ್ತಾರೆ ಮನೋಹರ್ ಅಂತೇಳಿ, ಅವ್ರದ್ದು ಪಾತ್ರದಲ್ಲಿ ನಾವು ಇದು ಇದಾಗ್ತಾ ಇಲ್ಲ. ಇದು ಮೊದಲನೇದಾಗಿ ಸಾರ್ವಜನಿಕರ ಗಮನಕ್ಕೆ ನಾವು ತರ್ತಾ ಇರೋದೇನೆಂದರೆ ವಯಸ್ಸೊಳದನ್ನು ಕರೆಸಿ ಇವರು KS ಪೊಲೀಸ್ ಸ್ಟೇಷನ್ನ ASI ಜವರಮಯ್ಯವರು ಕೂಡ ಬಂದಿದ್ದಾರೆ. ಇದನ್ನು ಅಧಿಕೃತ ಕಾನೂನು ರೀತಿಯಲ್ಲಿ ಇದನ್ನು ನಾವು ಸಾರ್ವಜನಿಕಗೊಳಿಸ್ತಾ ಇದ್ದೀವಿ. ಮುಂದೆ ಅವ್ರ ಕಾನೂನು ಪ್ರಕ್ರಿಯೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ಮುಂದೆ ಕಾದ್ನೋಡೋಣ. ಆದರೆ ಇದರ ದುರುಪಯೋಗ ಹೇಗಾಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಇವರು ಯಾಕೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಕಲ್ಪನೆಯನ್ನು ನಾನು ಸಾರ್ವಜನಿಕಗೊಳಿಸ್ತಾ ಇದ್ದೀವಿ. ಅಂತೇಳಿ ನಾವು ಇಲ್ಲಿ ಕನಕಪುರ ರಸ್ತೆ ಒಳಗಿರುವಂಥ ಸುಲ್ಕಟ್ಟೆ ರಸ್ತೆಯಲ್ಲಿ ಇದ್ದೀವಿ. ಈ ಸ್ಕೂಲ್ನಲ್ಲಿ ಏನು ಬೆಳಗ್ಗೆ ಹೊತ್ತು ಸ್ಕೂಲ್ ವೆಹಿಕಲ್ ಒಳಗಡೆ ಬರ್ತವೆ. ಸ್ಕೂಲ್ ಬಿಟ್ಟಾಗ ವೆಹಿಕಲ್ ಹೊರ ಬರ್ತವೆ. ಆ ವೆಹಿಕಲ್ ಇವರ ಖಾಸಗಿ ವೆಹಿಕಲ್ ಅಥವಾ ಇವರಿಗೆ ಸಂಬಂಧಪಟ್ಟಂತ ಈ ಸಂಸ್ಥೆಯವರು ಎಜುಕೇಶನ್ ಸಂಸ್ಥೆಯವರು ವಾಹನಗಳನ್ನು ತಕ್ಷಣ ಹೋಗ್ಬೇಕು, ತಕ್ಷಣ ಬರಬೇಕು ಅನ್ನೋದಕ್ಕೆ. ಸಾರ್ವಜನಿಕರ ಬೇರೆ ವಾಹನ ಸವಾರರಿಗೆ ಎಷ್ಟೇ ತೊಂದರೆ ಆಗಬಾರ್ದು ನಿಲ್ಲಿಸ್ಬಿಟ್ಟು ಅವರಿಗೆ ಕಳ್ಕೊಡ್ಬೇಕು ಮತ್ತು ಕರ್ಕೊಂಡು ಬರಬೇಕು. ಇದು ದುರುಪಯೋಗ. ನೇರ ಕಾನೂನು ಇರ್ಬೇಕು. ಬೇರೆ ವಾಹನ ಸವಾರರಿಗೆ ಅಡ್ಡಿ ಹಾಕೋದು. ಬೇರೆ ಇವ್ರು ಬಂದು ನಿಂತ್ಕೊಂಡ್ಬಿಡ್ತಾರೆ. ಈಗ ನಿಂತ್ಕೊಂಡು ಹಿಂಗೆ ಅಂತಾರೆ, ಜನ ಪೊಲೀಸ್ ಅನ್ಕೊಂಡ್ಬಿಟ್ಟು ಎಲ್ಲ ನಿಲ್ಲಿಸ್ತಾರೆ ಟ್ರಾಫಿಕ್ ಜಾಮ್ ಅಂತ. ಅಂದರೆ ಪಬ್ಲಿಕ್ಕನ್ನು ಈ ಡ್ರೆಸ್ ಹಾಕ್ಕೊಂಡು ದುರುಪಯೋಗ ಮಾಡ್ಕೊಳ್ತಾರೆ, ತಪ್ಪು ದಾರಿಗೆ ಇಳಿತಾರೆ ಅಂತ. ಹಾಗಾಗಿ ಇದು ಇಲ್ಲಿ ಮಾತ್ರ ಆಗ್ತಾ ಇಲ್ಲ, ಇಡೀ ರಾಜ್ಯಾದ್ಯಂತ ಇದನ್ನು ತುಂಬ ಕಡೆ ನಡೀತಾ ಇದೆ. ಎಲ್ಲ ಖಾಸಗಿ ಸ್ಕೂಲಲ್ಲೂ ಇದೇ ವ್ಯವಸ್ಥೆ ಇದೆ.
ಏನು ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಯಾವ ಸಂಸ್ಥೆಯಿಂದ ಬಂದಿರ್ತಾರೆ ಅವ್ರಿಗೆ ಆ ಯೂನಿಫಾರ್ಮ್ ಹಾಕೊಬೇಕು ಅಂತ ಇದೆ ಅವರಿಗೆ. ಅದನ್ನ ಬಿಟ್ಟು ಇದು ಸಾರ್ವಜನಿಕರಿಗೆ ತಪ್ಪು ದಾರಿ ಎಳೆಯುವಂಥ ಪೊಲೀಸು, ಟ್ರಾಫಿಕ್ ಪೊಲೀಸು ಅಥವಾ ಇನ್ನೊಂದೇನೋ ಹಾಕ್ಕೊಂಡು ದುರುಪಯೋಗ ಮಾಡ್ಕೊಳ್ತಾರೆ, ನೇರವಾಗಿ ಕಾನೂನನ್ನ ದುರುಪಯೋಗ. ಹಾಗಾಗಿ ಇದನ್ನ ಈ ಥರದ್ದು ಹಲವಾರು ಖಾಸಗಿ ಕಾಲೇಜುಗಳಲ್ಲಿ, ಸ್ಕೂಲಲ್ಲಿ ಆಗ್ತಾ ಇರುತ್ತೆ. ಜೊತೆಯಲ್ಲಿ ಖಾಸಗಿ ಫ್ಯಾಕ್ಟ್ರಿಗಳಲ್ಲೂ ಇದೇ ರೀತಿಯಾದಂಥ ಕೃತ್ಯ, ಫ್ಯಾಕ್ಟ್ರಿ ಬಿಟ್ಟಾಗ ಒಂದೇ ಸರಿ 100 ಜನ ಬರ್ತಾರೆ, ಅವರು ಕೂಡ ಒಂದು ಸಿಬ್ಬಂದಿ ಸೆಕ್ಯೂರಿಟಿನ ಹೆಸರಿನಲ್ಲಿ ಈ ಥರ ದುರುಪಯೋಗ ಮಾಡ್ತಿದ್ದಾರೆ. ಹಾಗಾಗಿ ಇದು ನೇರ ಮುಕ್ತವಾಗಿ ವಾಹನ ಸಂಚಾರ ಮಾಡೋರಿಗೆ ಅಡೆತಡೆ ಕೊಡುವಂಥದ್ದು, ಊರು ಸಂಸ್ಥೆಗೆ ಹೋಗೋರಿಗೆ ಬರೋರಿಗೆ ಒಂದು ಮುಕ್ತವಾದ ಅವಕಾಶಗಳನ್ನು ತಕ್ಷಣ ಬರುವಂಥದ್ದಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಇದು ಕಾನೂನು ಬಾಹಿರ ಸಂಸ್ಥೆಯವ್ರಿಗೆ ಹೇಳ್ತೀವಿ, ಮುಂದೆ ಅವ್ರು ಏನು ಮಾಡ್ತಾರೆ ಈಗ ಗಮನ ತರ್ತಾರೆ. ಈಗ ಇವರನ್ನು ನೋಡಿದ್ರೆ ನಮಗೆ ಯಾವ ರೀತಿಯ ಡೌಟು ಬರೋದಿಲ್ಲ. ನಾರ್ಮಲಿ ಏನಾಗುತ್ತೆ, ನಾನೇ ತಿಳ್ಕೊಂಡಿದ್ದೀನಿ ಒಂಥರ ಈ ಥರ ಯೂನಿಫಾರ್ಮ್ ಹಾಕ್ಕೊಂಡು ಒಂದಿಷ್ಟು ಜನ ದುರ್ಬಳಕೆ ಮಾಡ್ತಾರೆ. ಇದಂತಲ್ಲ, ಬೇರೆ ಬೇರೆದಿದೆ, ಸರ್ಕಾರಿ ಕಚೇರಿಗಳು ಬಹುತೇಕ ಕಡೆ ನೋಡಿದ್ದಾರೆ. ಆದರೆ ಈ ವ್ಯಕ್ತಿಯವರು ಅದು ಉದ್ಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ಇವ್ರ ಬಗ್ಗೆ ಏನು ಮಾತಾಡಲ್ಲ. ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಅಥವಾ ತಗೊಂಡಿದ್ದಾರೆ ಗೊತ್ತಿಲ್ಲ. ಆದರೆ ಕೊಟ್ಟಿದ್ದಲ್ವಾ ಸರ್, ಈಗ ನಾವು ಕೇಳೋದು ಇವ್ರಿಗೆ ಯಾರು ಕೊಟ್ಟಿದ್ದಾರೆ ಇದನ್ನು ಯೂನಿಫಾರ್ಮು, ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡಿಲ್ಲ, ನಿಮ್ಗೆ ಬಿಟ್ಟಿರೋದು ನಾವು ಗಮನಕ್ಕೆ ತಂದಿದ್ದೀವಿ. ಅದು ಇವ್ರ ಮೇಲೆ ಬೇಡ. ನೀವು ಕೊಟ್ಟಿರುವಂಥ ದೂರು ಬಳುಕೊಂಡೆ ಕಾರಣ ಕೊಡೋದಕ್ಕೆ ಸರ್. ಹೌದು ಹೌದು ಹೌದು. ನೀವು ದೂರು ಕೊಟ್ಟಿರುವಂಥ ಅದನ್ನು ಬಳುಕೊಂಡೆ ಅವನು ಕರ್ಕೊಂಡು ನಾವು ಮಾಡ್ತೀವಿ. ಅದು ಮುಂದಿನ ಕ್ರಮ ಅವ್ರು ಹೇಳ್ಕೆ ತಗೊಳ್ಳಿ. ತಗೊಂಡು ಮುಂದಿನ ಕ್ರಮಕ್ಕಾಗಿ ಬಿಟ್ಟಿದ್ದೇನೆ ಅವ್ರ ಹತ್ರ. ಅಲ್ಲ ಈಗ ಒಂದು ನಿಮಿಷ ಕೂತ್ಕೊಳ್ಳಿ ಅಷ್ಟೇ. ನೋಡಿ, ಈಗ ಇವರು ಒಂದು ಕೇವಲ ಒಂದು ನಾವೇನು ಇದಲ್ಲ, ನೀವು ಅಲ್ಲ ಅಂತಾನೆ ಹೇಳಿದ್ನಲ್ಲ. ಅಲ್ಲ ಇದ್ರೆ ಯಾರೋ ಕೊಟ್ಟಿದ್ದಾರೆ ಅಂದ್ಕೊಂಡು ನೀವು ಹಾಕೊಂಡು ಇದು ಮಾಡಬಾರ್ದು, ನಿಮಗೂ ಖುಷಿ ಕೊಟ್ಟಿರ್ತಾರೆ. ಆದರೆ ಇವರು ಕನಿಷ್ಠ ಒಂದು ಸೆಕ್ಯೂರಿಟಿ ಕೆಲಸ 10,000 15,000 ಸಂಬಳ ಮಾಡ್ತಾರೆ. ಹಾಗಾಗಿ ನಮಗೆ ಇವರು ಹಣ ಒಂದು ನಿಮಿಷ ಅದೇ ಅರ್ಥ ಆಯ್ತು. ನಿಮ್ಮ ಹೆಸರು ಹೇಳಿದ್ರೆ ಚಂದ್ರಪ್ಪ ಅವರೇ, ನಾವು ನಿಮ್ಮ ವಿರುದ್ಧ ಇಲ್ಲ. ನೀವು ಸೆಕ್ಯೂರಿಟಿ ಕೆಲಸ ಮಾಡ್ತೀರಲ್ಲ, ನಿಮಗೆ ಈ ಡ್ರೆಸ್ ಹಾಕೊಳ್ಳಿ ಅಂತ ಅವ್ರು ಹೇಳಿದ್ರೆ ನೀವು ಹಾಕೊಂಡಿದ್ದೀರಾ, ಇಷ್ಟೇ. ಹಿಂಗಲ್ಲ. ಈಗ ಮಕ್ಕಳು ಬರ್ತಾರೆ, ಅದು ಇಲ್ಲ ಅಂತೀವಿ, ಇದು ಇಲ್ಲ. ಒಂದು ನಿಮಿಷ ನಿಮಗೆ ಸ್ಕೂಲ್ಗೆ ಸೆಕ್ಯೂರಿಟಿಗೆ ಮಾಡ್ಕೊಂಡಿದ್ದಾರೆ. ಸೆಕ್ಯೂರಿಟಿ ಡ್ರೆಸ್ ಕೊಟ್ಟಿರ್ಬೋದು ನಿಮಗೆ. ಯಾವ ಸೆಕ್ಯೂರಿಟಿ ಸಂಸ್ಥೆ ಹೇಳಿ ಅವ್ರನ್ನ ಮಾಡಿದ್ದಾರೆ. ನೀವು ಏಜೆನ್ಸಿ ಕಡೆಯಿಂದ ಮಾಡ್ತಾ ಇದ್ದೀರಾ ಅಥವಾ ಸ್ಕೂಲ್ನವರೇ ನೇಮಕ ಮಾಡ್ಕೊಂಡಿದ್ದಾರೆ? ನನಗೆ ಏಜೆನ್ಸಿ ಕಡೆ ಮಾಡ್ತಿದ್ದೀರಾ? ಯಾವ ಏಜೆನ್ಸಿ? ಎಲ್ಲ ನಿಮ್ಮ ಏಜೆನ್ಸಿ ನೇಮಕ ಮಾಡ್ಕೊಂಡಿದ್ದಾರಲ್ಲ ನಿಮ್ಮನ್ನ. ನಿಮ್ಗೇನು ಡ್ರೆಸ್ ಕೊಡಿಲ್ವಾ? ಡ್ರೆಸ್ ಇಲ್ವಾ? ಬೇರೆ ನೋಡಿ, ನಾವು ನೀವು ಕನಿಷ್ಠ ಸಂಬಳಕ್ಕೆ ಕೆಲಸ ಮಾಡ್ತಿರೋದು. ಹಾಗಾಗಿ ನೀವು ದುಡ್ಡು ಮಾಡಬಾರ್ದು, ಅಪರಾಧ ಮಾಡಿದ್ದೀರಾ, ಇದು ಮಾಡಿದ್ದೀರಾ ಅಂತ ನೀವೇನು ಹೇಳ್ತಿಲ್ಲ. ಆದರೆ ಆಗ್ತಾ ಇರೋದನ್ನ ನಾವು ಗಮನಕ್ಕೆ ಬರ್ತಾ ಇದ್ದೀವಿ. ನಾನೆಲ್ಲ ಅನೇಕ ನಾವು ನಿಮ್ಮ ಮೇಲೆ ಕ್ರಮ ತಗೊಳ್ಬೇಡಿ ಅಂತಲೇ ಹೇಳ್ತಾ ಇರೋದು. ಇದನ್ನು ಆಸ್ತಿ ಬೇರೆ ದುರುಪಯೋಗ ಮಾಡ್ಕೊಳ್ತಿದಾರಲ್ಲ, ಯಾರು ಬದುಕ್ತಿದ್ದಾರೆ, ಯಾರು ದುರುಪಯೋಗ ಮಾಡ್ತಿದಾರಲ್ಲ, ನಿಮಗೆ ಏಜೆನ್ಸಿ ಹೋಗಿರಲ್ಲ, ಏಜೆನ್ಸಿಯವರು ನಾವು ಕೊಟ್ಟಿರೋ ಪರಮ ಹಾಕೋಬೇಕು, ಈ ರೀತಿ ಹಾಕೊಂಬಾರ್ದಂತ ಅವ್ರು ಹೇಳ್ಬೇಕು. ಅವ್ರಿಗೂ ಅಪರಾಧ ಇದೆ. ನಿಮ್ಮ ಸಂಬಳ ಅದು ಸ್ಕೂಲ್ನವರು ನನ್ನ ಮುಂದೆ ನಿಂತ್ಕೊಂಡು ಪೊಲೀಸರು ನನ್ನ ಗೇಟ್ನ ಮುಂದೆ ನಿಂತ್ಕೊಂಡು ಮಾಡ್ತೀನಿ ಅಂತ ಅವ್ರಿಗೂ ಅಪರಾಧ. ಅವರಿಗೆ ಅದು ಹೋಗ್ತಾನೆ ಕ್ರಿಮಿನಲ್ಲಿನ ಮೂಲ. ಅದು ನಿಮ್ಮ ಕೈಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಪಾತ್ರ ಏನಿಲ್ಲ, ನೀವು ಇದಿಲ್ಲ. ಹೇಳ್ತಿರೋ ನೀವು ಕನಿಷ್ಠ ಒಂದು 10,000 15,000 ಎಷ್ಟು ಸಂಬಳ ಬರ್ತಾ ಇಲ್ಲ, ಅದ್ರಲ್ಲಿ ಏನೋ ಜೀವನ ಮಾಡೋಕ್ಕಾಗಲ್ಲ, ನಮಗೆ ಗೊತ್ತಿದೆ. ಆದರೆ ನಿಮ್ಮ ಕೈಲಿ ಮಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಇರುವಂಥದ್ದು ಅಷ್ಟೇ. ಇವ್ರ ಉದ್ದೇಶ ಏನಿದೆ, ನಾನು ನೋಡಿ ಎಲ್ಲ ಬ್ಲ್ಯಾಕ್ ಆಗಿದೆ, ಆಗಿದೆಲ್ವಾ, ಅದನ್ನು ದಯವಿಟ್ಟು ಅವ್ನ ಕನ್ಸರ್ನಿಂದ ನಮ್ಮ ಮಾಡಿ. ಮತ್ತು ಆ ಸಂಸ್ಥೆ ವಿರುದ್ಧ ಏಜೆನ್ಸಿ ಹಾಕೋದಲ್ಲ. ಕೋಳಿಕೋಟೆ ಪೊಲೀಸ್ ಸ್ಟೇಷನ್ ಬಿಟ್ಟು ನಾವು ಏನು ಮಾಡಲ್ಲ, ನಿಮ್ಗೆ ಬೇರೆ ಕೆಲಸ ಮಾಡಲ್ಲ. ಏಜೆನ್ಸಿ ಯಾರಿಗೆ ಕರ್ಸ್ಕೊಂಡು ಯಾಕೆ ಯೂನಿಫಾರ್ಮ್ ಇಶ್ಯೂ ಮಾಡಿಲ್ಲ? ಏನಿಲ್ಲ, ನಮ್ಮ ನಂಬರ್ ತಗೊಳ್ಳಿ. ನಿಮ್ಗೆ ಯಾರು ಏನಾದ್ರು ತೊಂದರೆ ಕೊಟ್ಟರೆ ಇದು ಮಾಡಿದ್ರೆ ನಂಬರ್ ಕೊಡಿ. ಇಲ್ಲ, ನೀವು ಕನಿಷ್ಠ ಸಂಬಳಕ್ಕೆ ನಿಮಗೂ ಯಾರು ತೊಂದರೆ ಕೊಟ್ಟರೆ ಇನ್ನೊಂದು ಆದರೆ ನಮಗೆ ಹೇಳಿ. ನಾವು ಕೆಲ ಹಂತವಾಗಿ ಅಮಾಯಕರಿಗೆ ಕ್ರಮ ಕೊಡೋದಕ್ಕೆ ನಮ್ಮ ಉದ್ದೇಶ ಇದೆ. ಅವರನ್ನು ಬಳಸ್ಕೊಂಡು ಬೇರೆಯವರು ನಿಮ್ಮ ಬಡತನನ, ನಿಮ್ಮ ಅನಿವಾರ್ಯತೆ, ವೃತ್ತಿಯ ಅನಿವಾರ್ಯತೆಯನ್ನು ಬಳಸ್ಕೊಂಡು ಬೇರೆ ನಾವು ಹಾಗಾಗಿ ನಾವು ನಿಮ್ಮ ವಿರುದ್ಧ ಇಲ್ಲ, ಚಂದ್ರಪ್ಪರ ವಿರುದ್ಧ ಅಲ್ಲ. ಚಂದ್ರಪ್ಪನ ಫುಲ್ ಡ್ರೆಸ್ ಹಾಕಿರ್ಬೇಕು, ಬೇರೆ ಸಾರ್ವಜನಿಕರನ್ನ ಸಪೋರ್ಟ್ ಮಾಡ್ತದಲ್ಲ, ಇಲ್ಲ ನಿಮಗೆ ಯಾರು ತೊಂದರೆ ಕೊಟ್ಟರು ನನಗೆ ಹೇಳಿ.
ನೋಡಿ ಅವ್ರ ನಂಬರ್ ಇಲ್ಲ ನಾವು ಕೊಡೋಣ ಓಕೆ ಯಾಕಂದ್ರೆ ಏಜೆನ್ಸಿ ಯೂನಿಫಾರ್ಮ್ ಮಾಡಿ ಆಮೇಲೆ ಏಜೆನ್ಸಿ ಮೇಲೆ ನೀವು ಕ್ರಮ ತಗೋದು ಆದರೆ ಇವ್ರಿಗೆ ಏನು ಮಾಡುತ್ತೆ ಇವರು ಏನೋ ದೊಡ್ಡ ಕಾಣ್ತಾ ಇದೆ ನಂಬರ್ ಇದ್ದಾರೆ ಎಲ್ಲ ಬುದ್ಧಿವಂತರು ನಮ್ಮ ಬಗ್ಗೆ ಹೋಗಬೇಕು ಅವರಿಗೆ ತಲೆಯಲ್ಲಿ ಇವ್ರು ಯಾವ ಥರ ಕಲಿಸ್ತಾರೆ ನಮಗೆ ಬೈಕಲ್ ಹೋಗೋರಿಗೆ ಗೊತ್ತಾಗಿದೆ ಸಡನ್ ಆಗಿ ನೋಡ್ಕೊಂಡು ನಾಗೇಶ್ವರ ಫೋನ್ ಮಾಡ್ತಾರೆ ಅವ್ರಿಗೆ ಹೇಳೋಣ ಅಷ್ಟೇ ಓಕೆ ಅಷ್ಟು ಮಾಡಿ ಸರ್ ಓಕೆ ಮಾಡಿ ಅವ್ರ ಸ್ಟೇಟ್ಮೆಂಟ್ ಮಾಡ್ಕೊಂಡು ಆಮೇಲೆ ಬೇರೆ ಎಲ್ಲ ನೀವು ಸರಿ ಸರಿ ಇದು ಅಲ್ಲಿ ಸೆಕ್ಯೂರಿಟಿ ಇದನ್ನು ಹಾಕಿದ್ದೀರಾ ನೀವಲ್ಲಿ ಕ್ರಿಮಿನಲ್ ಸ್ಕೂಲಿಗೆ ನಿಮ್ಮ ಸಂಸ್ಥೆ ಹೆಸರೇನು ನಿಮ್ಮ ಸಂಸ್ಥೆ ಹೆಸರು ನಿಮ್ಮ ಏಜೆನ್ಸಿ ಹೆಸರು ಹಾಂ ಸ್ಪೀಕರ್ ಫೋನ್ ಹಾಕ್ರಿ ಮಂಜು ಸ್ಪೀಕರ್ ಫೋನ್ ಒಂದು ನಿಮಿಷ ಹಲೋ ಸರ್ ನಮಸ್ಕಾರ ನನ್ನ ಹೆಸರು ವಿ ಆರ್ ಮರಾಠೆ ಅಂತ ಈ ಗ್ರೀನ್ ವ್ಯಾಲಿ ಸ್ಕೂಲ್ ಹತ್ರ ನೀವು ಸೆಕ್ಯೂರಿಟಿ ಹಾಕಿದ್ದೀರಲ್ವಾ ಅಲ್ಲಿ ಅವ್ರಿಗೆ ಯೂನಿಫಾರ್ಮ್ ಕೊಟ್ಟವ್ರು ಯಾರು ಹೌದು ಅವ್ರಿಗೆ ಯೂನಿಫಾರ್ಮೇ ಕೊಟ್ಟಿಲ್ವಾ ನೀವು ಕೊಟ್ಟಿಲ್ವಾ ಮತ್ತೆ ನೀವು ಇಲ್ಲಿ ಸೆಕ್ಯೂರಿಟಿ ಸೂಪರ್ವೈಸರ್ ಯಾರು ಬರ್ತಾ ಇರ್ತೀರಾ ಇಲ್ಲಿ ಇಲ್ಲ ಇಲ್ಲಿ ಟ್ರಾಫಿಕ್ ಪೊಲೀಸ್ದು ಯೂನಿಫಾರ್ಮ್ ಹಾಕೊಂಡು ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ ನಿಮ್ಮ ಸೂಪರ್ವೈಸರ್ ಬಂದು ಅವ್ರಿಗೂ ಕಾಣಿಸ್ಬಾರ್ದಾ ಇದು ಸ್ಕೂಲ್ ಅವ್ರಿಗೆ ಕಾಣಿಸ್ಬಾರ್ದಾ ಎಲ್ಲ ಡಬಲ್ ಡಿಗ್ರಿ ಹೋಲ್ಡರ್ ಲೆಕ್ಚರರ್ಸ್ ಇರ್ತಾರೆ ಇಲ್ಲಿ ಅಲ್ಲ ಅದೇ ನಾನು ದುರುಪಯೋಗ ಮಾಡ್ಕೊಳ್ತೇವೆ ಹಾಂ ಅದಕ್ಕೆ ನಾನು ಅವ್ರನ್ನ ಇದು ಮಾಡ್ತಾ ಇಲ್ಲ ಆಕ್ಚುಲಿ ಅವ್ರ ಕಣ್ಣಿಗೆ ಇಲ್ಲ ಈಗ ನಿಮ್ಮ ಏಜೆನ್ಸಿ ಮೇಲೆ ಅಂದ್ರೆ ನಾವು ಇಲ್ಲಿ ಹೊಯ್ಸಳದವ್ರು ಬಂದಿದ್ದಾರೆ ನಾನು ಏಜೆನ್ಸಿ ಅವ್ರ ಮೇಲೆ ಏನ್ ಕ್ರಮ ತಗೊಳ್ಳಿ ಆದ್ರೆ ಇಲ್ಲಿ ಯಾರು ಡ್ಯೂಟಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಡಿ ಅಂತಾನೆ ಹೇಳಿದೀವಿ ಯಾಕಂದ್ರೆ ಅವ್ರು ತಪ್ಪಿಲ್ಲ ನೀವು ಇಲ್ಲಿ ಸೂಪರ್ವೈಸರ್ ಆಗ್ಲಿ ಅಥವಾ ನಿಮ್ಮ ಏಜೆನ್ಸಿ ಅವರು ಅಲ್ಲ ನಿಮ್ಗೆ ಗೊತ್ತಿದ್ಯಾ ಬಿಟ್ಟಿದ್ಯಾ ನೀವು ಬರ್ತೀರಾ ಇಲ್ವಾ ಇಲ್ಲಿ ನಿಮ್ಗೆ ಗೊತ್ತಾಗತ್ತಲ್ವಾ ಯಾವ ಹೇಳಿಲ್ಲ ನಾನೇ ಹಾಕೊಂಡ್ಬಂದಿದ್ದೇನೆ ಸರಿ ಓಕೆ ಅಷ್ಟೇ ಅಷ್ಟೇ ರೈಟ್ ಥ್ಯಾಂಕ್ ಯು ಸರಿ ಆಯಿತು ನೀವು ಅಲ್ಲಿ ಹೋಗಿ ಅವ್ರೇನು ಕೇಳ್ತಾರೋ ಅದನ್ನು ಹೇಳ್ಬಿಟ್ಟು ಅವರು ಇದು ಮಾಡ್ತಾರೆ ಸಂಬಂಧಪಟ್ಟ ಮೇಲ್ಗಡೆ ಅವರಿಗೆ ಸ್ಕೂಲ್ ಮ್ಯಾನೇಜ್ಮೆಂಟ್ನವರಿಗೆ ಆಮೇಲೆ ನಿಮ್ಮ ಸೆಕ್ಯೂರಿಟಿ ಏಜೆನ್ಸಿ ಅವ್ರ ಮೇಲೆ ಅವ್ರು ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ಇದು ಮಾಡ್ತಾರೆ ದಯವಿಟ್ಟು ನೀವು ಹಾಕ್ಕೊಳ್ಬೇಡಿ ಅದನ್ನು ಹಾಕ್ಕೊಳ್ಬೇಡಿ ಡ್ಯೂಟಿ ಮಾಡಿ ಒಂದು ಯೂನಿಫಾರ್ಮ್ ಇದು ಹಾಕ್ಬೇಡಿ ಈಗ ನೋಡಿ ಎಲ್ಲರಿಗೂ ಇದು ಜಂಕ್ಷನ್ ಬೇರೆ ಇದು ನೀವು ಟ್ರಾಫಿಕ್ ನಿಂತ್ಕೊಂಡ ತಕ್ಷಣ ಎಲ್ಲ ವೆಹಿಕಲ್ ಜಮಾ ಬರ್ತಿದೆ ನೀವು ವೆಹಿಕಲ್ ಬಿಡೋದಕ್ಕೆ 6 ತಿಂಗಳಿಂದ ನೋಡ್ತಾ ಇದ್ದೀನಿ ಅವ್ರನ್ನ ಈಗ ನೋಡಿ ವ್ಯತ್ಯಾಸ ನೋಡಿ ಅವರು ಕಾಕಿನೇ ಹಾಕಿದ್ದಾರೆ ಯಾಕಂದ್ರೆ ಅವ್ರು ಯಾರು ಅಂತ ಗೊತ್ತಾಗತ್ತಲ್ಲ ಪೊಲೀಸ್ ಅಲ್ಲ ಅಂತ ಗೊತ್ತಾಗತ್ತಲ್ವಾ ಸೊ ಒಬ್ಬೊಬ್ರು ಇದಿರುತ್ತೆ ಒಬ್ಬೊಬ್ರಿಗೆ ಒಂದು ಯೂನಿಫಾರ್ಮ್ ಕೊಟ್ಟಿರ್ತಾರೆ ಅದನ್ನ ದಯವಿಟ್ಟು ಯಾವ್ದಾದ್ರೂ ಹಾಕಿ ಇಲ್ಲ ಮಾಮೂಲಿ ಡ್ರೆಸ್ ಹಾಕಿ ನೀವು ಐಡೆಂಟಿಫಿಕೇಶನ್ಗೆ ಜಾಕೆಟ್ ಹಾಕಿದ್ರೆ ಅದು ಹಾಕಿ ನಿಮ್ಮ ಏಜೆನ್ಸಿ ಅವ್ರಿಗೆ ಹೇಳ್ಬಿಟ್ಟು ನೋಡಿ ಅವ್ರದ್ದು ಇವಾಗ ಗೊತ್ತಾಗತ್ತಲ್ಲ ಬೇರೆ ಯಾರು ಅಂತ ಕ್ಲೀನಿಂಗ್ ಇದ್ರಲ್ಲಿ ಇರ್ತಾರ ಅವರು ಯಾವ್ದು ಮೇಂಟೆನೆನ್ಸ್ ಅಲ್ಲಿ ಆತರ ಓಕೆ ದಯವಿಟ್ಟು ಸರ್ ಥ್ಯಾಂಕ್ ಯು ವೆರಿ ಮಚ್ ಇದರಲ್ಲಿ ನಾವು ಲಿಖಿತ ದೂರು ಕೊಡಲ್ಲ ಬಟ್ ಏಜೆನ್ಸಿ ಅವ್ರಿಗೆ ಕಳಿಸ್ಬಿಟ್ಟು ಅದು ಕಾನೂನು ಕ್ರಮನ ಅಥವಾ ವಾರ್ನಿಂಗ ಮಾಡಿಬಿಟ್ಟು ಮುಂದೆ ಈ ಥರ ನಮ್ಗೆ ಯಾವುದು ಕಾಣಿಸ್ಬಾರ್ದು ಅಂತ ಅದನ್ನು ಹೇಳಿ ಅವರಿಗೆ ಯಾಕೆ ಕೊಡ್ತಿಲ್ಲ ಹಾಂ ಇವ್ರ ಮೇಲೆ ಅವ್ರ ಮೇಲೆ ಗಂಭೀರವಾದ ಕ್ರಮಗಳು ಆಗಬಾರ್ದು ಅನ್ನೋದು ಒಂದು ಅದು ಎರಡನೇದು ಹೆಂಗ್ ಗೊತ್ತಾ ಕಾನೂನು ಪ್ರಕಾರ ಹೋದ್ರೆ ಇವ್ರು ಚೀಟಿಂಗ್ ಮಾಡಿದ್ದು ಎಲ್ಲೂ ಕಾಣಿಸ್ತಾ ಇಲ್ಲ ನಮಗೆ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಓಕೆ ಕಾನೂನು ಪ್ರಕಾರ ಏನಾಗುತ್ತೆ ಅಂದ್ರೆ 5 ವರ್ಷ ಶಿಕ್ಷೆ ಬರಬೇಕಾದ್ರೆ ಚೀಟಿಂಗ್ ಬೈ ಪರ್ಸನೇಷನ್ ಅಂತ ಬರಬೇಕು ಇಲ್ಲಿ ಚೀಟಿಂಗ್ ಎಲ್ಲೂ ಮಾಡಿದ್ದು ನಮಗೆ ಮಾಹಿತಿ ಇಲ್ಲ ಆದರೆ ಪರ್ಸನೇಷನ್ ಇದೆ ಹಾಗಾಗಿ ಕಾನೂನು ರೀತಿಯ ತಗೊಂಡ್ರು ಅಷ್ಟೊಂದು ಸ್ಟ್ರಾಂಗ್ ಕೇಸ್ ಅಲ್ಲ ಇದು ಆದರೆ ಒಂದು ವಾರ್ನಿಂಗ್ ಕೊಟ್ಟು ಅವರಿಗೆ ಮುಚ್ಚಳಿಕೆ ಬರ್ಸ್ಕೊಳ್ಳೋದು ಏನೋ ಮಾಡೋದು ಅದು ಮಾಡ್ತಾರೆ ಅವರು ಅದನ್ನ ಮಾಡಿ ಓಕೆ ಅಲ್ಲ ಸರಿ ಓಕೆ ರೈಟ್ ಸರ್ ರೈಟ್ ಥ್ಯಾಂಕ್ ಯು ರೈಟ್ ಓಕೆ